ಪ್ರತಿಯೊಬ್ಬ ಅರ್ಹ ಮತದಾರರು ಪಟ್ಟಿಯಲ್ಲಿ ಇರಬೇಕು. ಯಾವೊಬ್ಬ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗಬಾರದು ಎಂದು ಸಾಗರದ ಬಿಇಒ ಸದಾನಂದ ಸ್ವಾಮಿ ಸಿ ತಿಳಿಸಿದರು. ಗೌತಮಪುರದ ಪ್ರೌಢಶಾಲಾ ಸಭಾಂಗಣದಲ್ಲಿ ಚುನಾವಣಾ ಆಯೋಗ, ತಾಲೂಕು ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ, ಗೌತಮಪುರ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಮತದಾರ ತನಗೆ ಬೇಕಾದಂತಹ ಪ್ರತಿನಿಧಿಯನ್ನ, ತನಗೆ ಬೇಕಾದಂತಹ ಸರ್ಕಾರವನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಚುನಾವಣೆಗಳು ಮುಕ್ತವಾಗಿರ್ತವೆ, ಪಾರದರ್ಶಕವಾಗಿರ್ತವೆ. ನಾನು ಯಾರಿಗೆ ಮತ ಹಾಕ್ತೀನಿ ಅನ್ನೋದು ಗೌಪ್ಯವಾಗಿರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಯಾರಿಗಾರ ಹೇಳ್ಬೇಕಷ್ಟೇ, ಇಂಥವ್ರಿಗೆ ವೋಟ್ ಹಾಕಿದ್ದೀನಿ ಅಂತ. ಇಲ್ಲ ಅಂದ್ರೆ ಎಲ್ಲೂ ಗೊತ್ತಾಗಲ್ಲ. ಗೌಪ್ಯವಾಗಿರುತ್ತೆ, ಪಾರದರ್ಶಕವಾಗಿರುತ್ತೆ. ನಿಷ್ಪಕ್ಷಪಾತವಾದಂತಹ ಚುನಾವಣೆಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ಸೊ ಚುನಾವಣೆಯಲ್ಲಿ ಮತದಾರರು ಯಾರು ಅಂದ್ರೆ 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆ. ಇಲ್ಲಿ ಕುತ್ಕೊಂಡಿರೋ ನೀವು ಯಾರು ವಿದ್ಯಾರ್ಥಿಗಳು ಮತದಾರರಲ್ಲ, ನೀವು ಭಾರತದ ಪ್ರಜೆಗಳು. ಹೌದಲ್ಲ? ಭಾರತದ ಪ್ರಜೆಗಳು. ಹುಟ್ಟಿನಿಂದಾನೇ ನಮಗೆ ಪೌರತ್ವ ಸಿಕ್ಕಿದೆ, ಆದರೆ ಮತದಾನ ಮಾಡುವಂತಹ ಹಕ್ಕು ನಿಮಗೆ ಸಿಕ್ಕಿಲ್ಲ. 18 ವರ್ಷ ಆಗಲಿವರೆಗೆ ಕಾಯಬೇಕು. ಆದರೆ ಜಾಗೃತಿ ನಿಮಗೆ ಇರಬೇಕು. 18 ವರ್ಷ ತುಂಬಿದಂತಹ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಮತದಾರನಾಗಲಿಕ್ಕೆ ಅರ್ಹನಾಗಿರ್ತಾನೆ. ಮತದಾರರ ಪಟ್ಟಿಯಲ್ಲಿ ಅವನ ಹೆಸರಿರಬೇಕು. ಪ್ರತಿ ವರ್ಷ ಸರ್ಕಾರ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾನೆ ಇರುತ್ತೆ. ಯಾಕೆಂದ್ರೆ ಅದು ಪ್ರತಿ ವರ್ಷನೂ 18 ವರ್ಷ ತುಂಬಿದಂತಹ ಮತದಾರರು ಬರ್ತಾರೆ, ಅವರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂಥದ್ದು. ಅದೇ ಅವರಿಗೆ ಯಾರು ಮರಣ ಹೊಂದಿದ್ರೆ ಅಥವಾ ಬೇರೆ ಊರಿಗೆ ವರ್ಗಾವಣೆ ಆಗಿ ಅಥವಾ ಸ್ಥಳಾಂತರ ಆಗಿದ್ರೆ ಅವರನ್ನು ತೆಗೆಯುವಂತಹ ಪ್ರಕ್ರಿಯೆ ನಡೀತದೆ. ಈಗ ನಡೀತಾ ಇರುವಂತಹ ಪ್ರಕ್ರಿಯೆ ನಾವು SIR ಅಂತ ಕರೀತೀವಿ. SIR ಅಂದ್ರೆ ಏನು? ಯಾರು ಹೇಳ್ತೀರಾ? SIR ಮಾಡ್ತಾ ಇದ್ದಾರೆ ಟಿವಿನೂ ನೋಡ್ತಾ ಇದ್ರಲ್ವಾ? SIR ಬಂಗ್ಲಾ ಇದೆ, BLO ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಲ್ಲೆಲ್ಲೋ ಸಮಸ್ಯೆ ಆಗ್ತಾ ಇದೆ, ಏನೇನೋ ಬೇರೆ ಬೇರೆ ಆಗಿ ನಾವು ನೋಡ್ತಾ ಇದ್ದೀವಿ. SIR ಅಂದ್ರೆ ಏನು? ಯಾರು ಹೇಳ್ತೀರಾ? ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವ್ಯೂ ಅಂತ. ಕನ್ನಡದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮಾಡಿದ್ದಾರೆ. ಊರು ಬಿಟ್ಟು ಹೋದರೂ ಆ ಪಟ್ಟಿ ಇದ್ದಾರೆ. ಕೆಲವೊಂದು ಜನ ಎಲ್ಲೋ ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲೂ ವೋಟಿಂಗ್ ಹೆಸರಿದೆ, ನಮ್ಮೂರಲ್ಲಿ ಹೆಸರಿದೆ. 2-3 ಕಡೆ ಹೆಸರನ್ನ ಹಾಕಿಕೊಂಡಿರ್ತಾರೆ. ಹಾಗಾಗಿ ಯಾರು ಅನರ್ಹರಿದ್ದಾರೋ ಅವರನ್ನ ಪಟ್ಟಿಯಿಂದ ತೆಗಿಬೇಕು, ಅರ್ಹರಾದವರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಸಮಗ್ರ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ಈಗ ನಡೀತಾ ಇದೆ. ಜೂನ್ 29ಕ್ಕೆ ಶುರುವಾಗಿದೆ, ಜುಲೈ 25ಕ್ಕೆ ಮುಗಿಯುತ್ತೆ. BLO ಅಂತ ಕರೀತೀವಿ, ಬೂತ್ ಲೆವೆಲ್ ಆಫೀಸರ್ಸ್ ಅಂತೇಳಿ. ಅಲ್ಲಿ ಅಂಗನವಾಡಿ ಟೀಚರ್ಸ್ ಇದ್ದಾರೆ ಅಥವಾ ನಮ್ಮ ಶಿಕ್ಷಕರು ಇದ್ದಾರೆ. ಅವ್ರ ಮನೆಗೆ ಬಂದ್ಕೊಂಡು 2 ನಮೂನೆಯನ್ನ ಪ್ರತಿಯೊಬ್ಬ ಮತದಾರನಿಗೆ ವಿತರಣೆ ಮಾಡ್ತಾರೆ. ಇವೆಲ್ಲ ಕೊಡ್ತಾ ಇದ್ದಾರೆ ಮನೆಗೆ. ಬಹುಶಃ ನೋಡಿ, ಕೊಟ್ಟ ಮೇಲೆ ಅದನ್ನ ಭರ್ತಿ ಮಾಡಿ ಕೊಡಬೇಕು. ಭರ್ತಿ ಮಾಡಿ ಕೊಡ್ಲಿಕ್ಕೆ ಒಂದಿಷ್ಟು ಕ್ರಮಗಳಿದ್ದಾವೆ. 2002ಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗೌತಮಪುರ ಗ್ರಾಮ ಪಂಚಾಯತ್ PDO ಕೃಷ್ಣಪ್ಪ ಮಾತನಾಡಿ, ಮತದಾರರ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಯಾಗುವಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶೇಖರಪ್ಪ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಶಿಕ್ಷಣ ಸಂಯೋಜಕರಾದ VT ಸ್ವಾಮಿ, CRP ಭರಮೇಗೌಡ ಮೊದಲಾದವರು ಉಪಸ್ಥಿತರಿದ್ದರು.